ಹೆಲೋ ಮಕ್ಕಳೇ, ಹೆದರ್ಬೇಡಿ. ನಾನು ನಿಮ್ ಟೀಚರ್ ವಿದ್ಯಾ. ನಾನೀಗ ಹುಲಿ ವೇಷ ಹಾಕೊಂಡು ಬಂದಿದ್ದೀನಿ ಅಷ್ಟೇ. ಹೌದು ಮಕ್ಕಳೇ, ನಾವಿವತ್ತು ಹುಲಿ ಬಗ್ಗೆ ಕಲಿತಾ ಇದೀವಿ, ಆಯ್ತಾ? ಹುಲಿ ಯಾವತ್ತು ಘರ್ಜನೆ ಮಾಡುತ್ತೆ. ಕೇಳೋಕೆ ಇದೇ ತರ ಇರುತ್ತೆ. ಮಕ್ಕಳೇ, ಹುಲಿಗಳು ವೈಲ್ಡ್ ಆನಿಮಲ್ಸ್. ಅವು ಕಾಡಲ್ಲೇ ಇರ್ತವೆ. ಅದು ತಿಳಿ ಕಂದು ಬಣ್ಣದಾಗಿದ್ದು ಅದ್ರ ಮೇಲ್ಗಡೆ ಕರಿ ಪಟ್ಟೆ ಇರುತ್ತೆ. ಆದ್ರೆ ಕೆಲವು ಹುಲಿಗಳು ಬಿಳಿ ಬಣ್ಣದ ಫರ್ ನ ಹೊಂದಿರುತ್ತೆ. ಅದನ್ನ ನೀವು ಝೂಗಳಲ್ಲಿ ನೋಡಬಹುದು. ಅವುಗಳನ್ನ ಕಾಡಲ್ಲಿ ಹುಡುಕೋದು ತುಂಬಾನೇ ಕಷ್ಟ. ಫರ್ ಅಂದ್ರೆ ಪ್ರಾಣಿಗಳ ಮೇಲಿರೋ ಮೈ ಕೂದಲು. ನಮ್ಮ ಮೈ ಮೇಲೆ ಹೇಗೆ ಕೂದಲಿರುತ್ತೋ ಆ ತರ. ಹೌದು ಮಕ್ಕಳೇ, ಅವುಗಳು ವೈಲ್ಡ್ ಆನಿಮಲ್ಸ್. ಅದರ ಅರ್ಥ ಅವುಗಳನ್ನ ನಮ್ಮ ಜೊತೆ ಮನೆಯಲ್ಲಿ ಇಟ್ಕೊಳ್ಳೋಕ್ ಆಗಲ್ಲ ಅಂತ. ಅವುಗಳು ಕಾಡಲ್ಲೇ ಇರ್ತವೆ. ಮಕ್ಕಳೇ, ನಿಮಗೆ ಗೊತ್ತಾ, ಹುಲಿಗಳಿಗೆ ತುಂಬಾನೇ ಚೂಪಾದ ಹಲ್ಲುಗಳಿರ್ತವೆ. ಅದರಿಂದನೇ ಅದಕ್ಕೆ ಬೇರೆ ಪ್ರಾಣಿಗಳನ್ನ ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಅದರ ಚೂಪಾದ ಹಲ್ಲುಗಳಿಂದನೇ ಅದಕ್ಕೆ ಬೇಟೆ ಆಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಅರ್ಥ ಆಯ್ತಾ? ಈಗ ಹೇಳಿ ಮಕ್ಕಳೇ, ಸ್ವಿಮ್ಮಿಂಗ್ ಯಾರಿಗಿಷ್ಟ? ವಾವ್ ಮಕ್ಕಳೇ, ನಿಮ್ಮೆಲ್ಲರ ಹಾಗೇನೆ ಹುಲಿಗಳಿಗೂ ಕೂಡ ಈಜೋದು ತುಂಬಾನೇ ಇಷ್ಟ. ಮಕ್ಕಳೇ, ನಾವು ಹುಲಿ ಬಗ್ಗೆ ಏನ್ ಕಲ್ತ್ಕೊಳ್ವಿ ಅಂತ ಮತ್ತೆ ರಿವೈಸ್ ಮಾಡ್ಕೊಳ್ಳೋಣ. ಹುಲಿ ಬಣ್ಣ ಏನು ಅಂತ ಹೇಳಿ ನೋಡೋಣ. ತಿಳಿ ಕಂದು ಬಣ್ಣ ಜೊತೆಗೆ ಅದ್ರ ಮೇಲ್ಗಡೆ ಕರಿ ಪಟ್ಟೆಗಳಿರ್ತವೆ. ಎಸ್, ವೆರಿ ಗುಡ್ ಇಶಾನ್. ಓಕೆ, ಹುಲಿಗಳು ಎಲ್ಲಿರ್ತವೆ ಅಂತ ಹೇಳಿ? ಮನೆಯಲ್ಲ ಅಥವಾ ಕಾಡಲ್ಲ? ಕಾಡಲ್ಲಿ. ಗ್ರೇಟ್ ನಾಯರಾ, ಸರಿಯಾಗಿ ಹೇಳ್ದೆ. ಹುಲಿಗಳ ಹಲ್ಲು ಹೇಗಿರುತ್ತೆ ಅಂತ ಹೇಳಿ? ತುಂಬಾನೇ ಚೂಪಾಗಿರುತ್ತೆ. ವೆರಿ ಗುಡ್ ರಿಯಾ, ಸರಿಯಾಗಿ ಹೇಳ್ದೆ. ಅದಕ್ಕೆ ಯಾಕೆ ಚೂಪಾದ ಹಲ್ಲುಗಳಿರುತ್ತೆ ಅಂತ ಹೇಳಿ ನೋಡೋಣ. ಅದ್ರಿಂದ ಬೇರೆ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಸಹಾಯ ಆಗ್ಲಿ ಅಂತ. ಸರಿ, ಈಗ ನನ್ಗೆ ಹೇಳಿ ನೋಡೋಣ, ಹುಲಿ ಏನ್ ತಿನ್ನುತ್ತೆ ಅಂತ? ಬೇರೆ ಪ್ರಾಣಿಗಳನ್ನ. ವಾವ್, ಕರೆಕ್ಟ್. ನನ್ನ ಎಲ್ಲಾ ಮಕ್ಕಳು ಎಷ್ಟು ಬುದ್ಧಿವಂತರು ಅಲ್ವಾ? ಬನ್ನಿ ನಾವೀಗ ಟೈಗರ್ ಮಾಸ್ಕ್ ಗಳನ್ನ ಮಾಡೋಣ. ಮತ್ತೆ ಈಗ ನನ್ಗೆ ಹೇಳಿ ನೋಡೋಣ, ಟೈಗರ್ ಹೇಗೆ ಘರ್ಜಿಸುತ್ತೆ ಅಂತ? ಸೋ ಕ್ಯೂಟ್ ನನ್ನ ಪುಟಾಣಿ ಹುಲಿಗಳೇ. ವೆರಿ ಗುಡ್. ನನಗೆ ನಿಮ್ಮ ಮೇಲೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ.